ಯಾಕಿಷ್ಟು ನೆಗೆಟಿವ್ ಕಾಮೆಂಟ್ಸ್ ಅಂತ ಒಬ್ಬ ಪ್ರತಿಭೆ ಹೀರೋಗೆ ಆ್ಯಕ್ಟ್ ಮಾಡಬಾರ್ದ. ಇಲ್ಲಿ ಅವರು ಹೀರೋ ಆ್ಯಕ್ಟ್ ಮಾಡ್ತಾಯಿದ್ರೆ ನನಗೆಂದರೂ ತುಂಬ ಖುಷಿ ಆಗೋಯ್ತು. ಹಾಯ್, ಎಲ್ರಿಗೂ ನಮಸ್ಕಾರ. ಫೈನಲ್ ಆಗಿ ಗಿಲ್ಲಿ ನಟ ಅವರು ಅಂದರೆ ಕಳೆದ ವರ್ಷ ಏನು ಬಿಗ್ ಬಾಸ್ ಕನ್ನಡ ಸೀಸನ್ 12 ವಿನ್ನರ್ ಆಗಿ ಹೊರಹೊಮ್ಮಿದ್ರು. ಆನಂತರ ಅವರ ಜನಪ್ರಿಯತೆ ನಿಜವಾಗ್ಲೂ ಹೇಳ್ತೀನಿ ಅಷ್ಟು ಖುಷಿಯಾಗಿತ್ತು. ಬಿಗ್ ಬಾಸ್ 1ರಿಂದನೇ ಈ ಕಾರ್ಯಕ್ರಮದ ಅಭಿಮಾನಿ ನೋಡ್ತಾನೆ ಬಂದಿದ್ದೀನಿ. ಸೊ ನಮ್ಮ ಪ್ರಥಮ್ ಸರ್ ಈ ಲೆವೆಲಲ್ಲಿ ಅಂದರೆ ಗೆದ್ದು ಬೀಗಿದ್ರು. ಅದಾದ ನಂತರ ಗಿಲ್ಲಿ ನಟ ಅವರು ಅಂತಲೇ ಹೇಳ್ಬೋದು. ಸೊ ಅವರು ಒಂದಿಷ್ಟು ಅಂದರೆ ಅವರು ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರದವರು. ಸೊ ಆನಂತರ ಹಲವಾರು ಸಿನಿಮಾಗಳಿಗೆ ಸಹ ನಿರ್ದೇಶಕರಾಗಿ ಪುಟ್ಟ ರೋಲ್ಗಳನ್ನು ಕೂಡ ಮಾಡಿದ್ದಾರೆ. ಯಾವಾಗ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅವ್ರಿಗೊಂದು ಒಳ್ಳೆ ಅಂದರೆ ವಿನ್ನರಾಗಿ ಹೊರಹೊಮ್ಮಿದ್ರು, ಒಂದು ಒಳ್ಳೆ ಖ್ಯಾತಿ ತಂದುಕೊಡ್ತು. ಎಲ್ಲೋದ್ರು ಅಂದರೆ ನಮ್ಮ ಮಂಡ್ಯ ನಮ್ಮ ಇದು ಅನ್ನೋದು ಎಷ್ಟಿದೆ ಇತ್ತು ನನಗಂತರೂ ತುಂಬ ಖುಷಿ ಆಗಿಬಿಡ್ತು. ಸೊ 50 ಲಕ್ಷ ಗೆದ್ದರು. ಅದಂದ್ರೆ ಕಾರ್ಯಕ್ರಮ ಮುಗಿದ ನಂತರ ಒಂದಿಷ್ಟು ಇಂಟರ್ವ್ಯೂ ಕೊಟ್ಟರು. ಅದಾದಮೇಲೆ ಸೂಪರ್ ಹಿಟ್ ಅನ್ನೋ ಒಂದು ಸಿನಿಮಾನೂ ಕೂಡ ರಿಲೀಸ್ ಆಗಿತ್ತು. ಯಾವ ಸಿನಿಮಾ ಮಾಡ್ತಾರೆ ಅಂದರೆ ಅನೌನ್ಸ್ಮೆಂಟ್ ಆಗಿದ್ದೇನೆಂದರೆ ಅವರೇ, ಯಾಕಂದರೆ ಅವರು ಅಸಿಸ್ಟೆಂಟ್ ಆಗಿರೋದ್ರಿಂದ, ಅಸೋಸಿಯೇಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿರೋದ್ರಿಂದ ಅವರೇ ಡೈರೆಕ್ಷನ್ ಮಾಡ್ತಾರೇನೋ ಅಂತ ಒಂದು ಕುತೂಹಲದಿಂದ ಕಾಯ್ತಾಯಿದ್ವಿ. ಕೆಲವರೆಲ್ಲ ಕಾವ್ಯ ಅವರು ಮದುವೆ ಆಗ್ತಾರೆ ಅಂತನೋ ವಾಟ್ ಎವರ್ ಅದೇನೇ ಇರ್ಬೋದು, ಅದು ಬಿಗ್ ಬಾಸಲ್ಲಿ ಗೆದ್ದಂಥ ಒಂದು ಜೋಡಿ. ನನಗೂ ಕೂಡ ತುಂಬ ಖುಷಿ ಆಗ್ತಾಯಿತ್ತು ಆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾವ್ಯ ಅವ್ರನ್ನ ಮತ್ತು ಗಿಲ್ಲಿ ಅವ್ರನ್ನ ನೋಡೋದು. ಕಳ್ಪುಟ್ಟಿ ಅವ್ರನ್ನೂ ಮರಿಬಾರ್ದು. ಅವರ ಆ 3 ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಈಗ ಫೈನಲ್ ಆಗಿ ಗಿಲ್ಲಿ ನಟ ಅವರು ನಾಯಕ ನಟರಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅಂದರೆ ಅವರು ಸೋಲೋ ಹೀರೋ ಆಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅದಂತರೂ ನನಗೆ ತುಂಬ ಖುಷಿ ಆಯಿತು. ಇನ್ಫ್ಯಾಕ್ಟ್ ಆ ಅನೌನ್ಸ್ಮೆಂಟ್ ವಿಡಿಯೋ ಏನಿದೆ ಅಲ್ಲೋ ಅದರೆಲ್ಲ ನೋಡಿದ್ರೆ 99% ಒಳ್ಳೆಯದಲ್ಲಿ, ಶುಭ ಆಗಲಿ, ನಮ್ಮ ಮಂಡ್ಯದ ನಮ್ಮ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಗೆಲ್ಲಬೇಕು. ಎಲ್ಲ ಕರ್ನಾಟಕದ ಎಲ್ಲ ಅಭಿಮಾನಿಗಳ ಎಲ್ಲ ಜನರ ಹಾರೈಕೆನೂ ಅದೇ. ಎಲ್ಲ 1% ತುಂಬ ನೆಗೆಟಿವ್ ಕಾಮೆಂಟ್ಸ್ ಆಗ್ತಾಯಿತ್ತು. ಅಂದರೆ ಇಡೀ ಬಿಳಿ ಗೋಡೆ ಮಧ್ಯೆ ಒಂದು ಕಪ್ ಚಿಕ್ಕಿ ಇದ್ರೆ ಹೆಂಗೆ ಕಾಣಿಸುತ್ತೆ ಅಂತಾರಲ್ಲ ಆ ಥರ. ಬಟ್ ಡೋಂಟ್ ಕೇರ್, ಗಿಲ್ಲಿ ನಟ ಅವರಾಗಿರ್ಬೋದು, ಯಾರು ಅದ್ರ ಬಗ್ಗೆ ಡೋಂಟ್ ಕೇರ್, ಯಾರು ತಲೆನೇ ಕೆಡಿಸ್ಕೋಬಾರ್ದು ಅಂತಲೇ ಹೇಳ್ತೀನಿ. ಇವೆಲ್ಲ ಬೇಕಿತ್ತ ಅಂತಲೂ ಕೂಡ ಒಂದಿಷ್ಟು ವಿಡಿಯೋಗಳನ್ನ ಮಾಡಿದ್ದಾರೆ ಯೂಟ್ಯೂಬಲ್ಲಿ. ಬಟ್ ಅವೆಲ್ಲ ಜನಗಳೇ ಒಬ್ಬೊಬ್ಬರು ಒಂಥರ ಹೇಳ್ತಾರೆ, ಅದರಲ್ಲಿ ಏನೋ ಸೊ ಪ್ರತಿಭೆ, ಅವಕಾಶ, ಪ್ರೋತ್ಸಾಹ, ಅದಕ್ಕೆ ಸರಿಯಾದ ಟೈಮ್ ಎಲ್ಲ ಕುಡ್ಕೊಂಬಂದರೆ ನಿಜವಲ್ಲ ಗಿಲ್ಲಿಯವರು ಕೂಡ ಭರವಸೆ ನಾಯಕ ನಟರಾಗಿ ಮಿಂಚುತ್ತಾರೆ ಅಂತಲೂ ಕೂಡ ನನ್ನ ಅಭಿಪ್ರಾಯ ಅಂತಲೂ ಕೂಡ ಹೇಳ್ಬೋದು. ಈ ಸಿನಿಮಾ ಇದೇ ತಿಂಗಳು ಜೂನ್ 21ನೇ ತಾರೀಕು ಈ ಚಿತ್ರದ ಮುಹೂರ್ತ ನಡೆಯುತ್ತೆ. ಅಂದರೆ ಅನೌನ್ಸ್ಮೆಂಟ್ ವಿಡಿಯೋದಲ್ಲಿ ನೋಡಿದಾಗ ಗಿಲ್ಲಿಯವರು ಎಂಟ್ರಿ ಕೊಡ್ತಾರೆ. ನಿರ್ದೇಶಕರಾದ ಚಂದ್ರಮೋಹನ್ ಅವರು ಅಂದರೆ ಕೆವಿನ್ ಪ್ರೊಡಕ್ಷನ್ ಅವರು ಈ ಸಿನಿಮಾನ ಪ್ರೆಸೆಂಟೇಷನ್ ಮಾಡ್ತಾಯಿದ್ದಾರೆ. ಕೆವಿನ್ ಪ್ರೊಡಕ್ಷನ್ ಸಂಸ್ಥೆಯ ಕಾರ್ಯಕಾರಿ ನಿರ್ಮಾಪಕರಾಗಿರುವ ನವೀನ್ ಮತ್ತು ಹರೀಶ್ ಅವರು ನಿರ್ಮಾಣ ಮಾಡ್ತಕ್ಕಂಥ ಮೊದಲೇ ಸಿನಿಮಾ ಇದಾಗಿದೆ. ಅವರ ಮೊದಲೇ ಸಿನಿಮಾಗೇ ಕೆವಿಎನ್ ಅವರ ಸಂಸ್ಥೆಯ ಮೂಲಕನೇ ಅವರು ಗಿಲ್ಲಿ ನಟರವರು ಚಿತ್ರರಂಗಕ್ಕೆ ನಾಯಕರಾಗಿ ಎಂಟ್ರಿ ಕೊಡ್ತಾ ಇರೋದು ನನಗಂತೂ ತುಂಬ ಖುಷಿ ಆಯಿತು. ಡೋಂಟ್ ನೆಗೆಟಿವ್ ಕಾಮೆಂಟ್ಸ್ ಯಾಕೆ? ಎಂಥ ಒಳ್ಳೆ ಪ್ರತಿಭೆ. ಅವ್ರ ನಲ್ಲಿ ಮುಳ್ಳೆ ಶಾರ್ಟ್ ಫಿಲ್ಮಿಂದ ಹಿಡ್ಕೊಂಡು, ಅಂದರೆ ನಾನು ನೋಡಿರೋದು ಒಂದು 7-8 ವರ್ಷದಿಂದ ನಲ್ಲಿ ಮುಳ್ಳೆ ಶಾರ್ಟ್ ಫಿಲ್ಮ್ ಇಟ್ಕೊಂಡು ಏನು ಸಿನಿಮಾಗಳನ್ನ ಮಾಡ್ತಾ ಬಂದು ಲಾಸ್ಟ್ ಡೆವಿಲ್ ಸಿನಿಮಾ ರಿಲೀಸ್ ಆದ ಅದರಲ್ಲಿ ಒಂದು ಸಣ್ಣ ಪಾತ್ರ ಬಂದರೂ ಕೂಡ ಅವರೇ ಹೈಲೈಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಒಂದಿಷ್ಟು ಸಿನಿಮಾಗಳನ್ನ ಮಾಡಿದ್ರು. ರಿಯಾಲಿಟಿ ಶೋಗಳಂತರೂ ಅದು ಬಿಡಿ, ಚಿಂದಿ ಅಂತಲೇ ಹೇಳ್ಬೋದು. ಅಂದಾಗೆ ಈ ಸಿನಿಮಾವನ್ನು ಚಂದ್ರಮೋಹನ್ ಅವರು ನಿರ್ದೇಶನ ಮಾಡ್ತಾಯಿದ್ದಾರೆ. ಈ ಹಿಂದೆ ಇವರು ಬಾಂಬೆ ಮಿಠಾಯಿ, ಡಬಲ್ ಇಂಜಿನು, ಫಾರೆಸ್ಟ್ ಅಂತ ಸಿನಿಮಾ ಅಂದರೆ ಬ್ರಹ್ಮಚಾರಿ ಸಿನಿಮಾನೂ ಕೂಡ ನಿರ್ದೇಶನ ಮಾಡಿದರು. ಒಂದಿಷ್ಟು ಕಾಮಿಕ್ ಎಳೆ ಇಟ್ಕೊಂಡು ತುಂಬ ಅಚ್ಚುಕಟ್ಟಾಗಿ ಸಿನಿಮಾನ ನಿರ್ದೇಶನ ಮಾಡಿಕೊಡ್ತಾರೆ. ಅವರು ಈ ಸಿನಿಮಾನ ನಿರ್ದೇಶನ ಮಾಡ್ತಾಯಿದ್ದಾರೆ. ಸೊ ಅದನ್ನು ನಾಯಕಿ ಬಂದು ಶ್ರೀಲೀಲಾ ಅಂತ ಅಲ್ಲಿ ತೋರಿಸಿದ್ರು. ಅದನ್ನು ನಿಜವಾಗ್ಲೂ ಅಥವಾ ಕಾಮಿಡಿ ಮಾಡಿದ್ರೆ ಅಂದರೆ ಅದೊಂದು ಗಿಮಿಕ್ ಇರ್ಬೋದು ಅಥವಾ ಅದು ಚೆನ್ನಾಗಿತ್ತು. ಅದು ವಾಟ್ ಎವರ್ ಅದೇನು ನಾವು ಅನೌನ್ಸ್ಮೆಂಟ್ ವಿಡಿಯೋ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಗಿಲ್ಲಿ ನಟ ಅವರು ಎಂಟ್ರಿ ಕೊಡೋದು, ಅವ್ರ ಬೊಕ್ಕೆ ಅವ್ರ ಮನೇಲಿ ಬೊಕ್ಕೆ ತೊಗೊಂಡು ಅವ್ರಿಗೆ ಕೊಡೋದು ತುಂಬ ಚೆನ್ನಾಗಿತ್ತು. ನನಗಂತರೂ ನೆಗೆಟಿವ್ ಕಾಮೆಂಟ್ಸು ಬರ್ತಾನೆ ಇರ್ತವೆ, ಅದಕ್ಕೆ ತಲೆನೇ ಕೆಡಿಸ್ಕೋಬಾರ್ದು. ಬಟ್ ನಾನು ಹೇಳೋದು, ಯಾರೇ ಒಂದು ಬೆಳೀತಾ ಇದ್ದಾರೆ, ಯಾರೋ ಒಬ್ರು ಹೀರೋ ಆ್ಯಕ್ಟ್ ಮಾಡ್ತಾಯಿದ್ದಾರೆ, ಅವರ ಬೆಳವಣಿಗೆನ ನೋಡಿ ಪ್ರೋತ್ಸಾಹಿಸಬೇಕು, ಗುರುತಿಸ್ಬೇಕು. ಕಾಮೆಂಟ್ ಹಾಕಬಾರ್ದು ಅಂತಲೇ ಹೇಳ್ತೀನಿ. ವಾಟ್ ಎವರ್ ನೆಗೆಟಿವ್ ಕಾಮೆಂಟ್ಸ್ಗಳಿಗೆ ತಲೆನೇ ಕೆಡಿಸ್ಕೋಬಾರ್ದು. ಬಟ್ ನನಗಂತರೂ ಗಿಲ್ಲಿ ನಟ ಅವರು ಈಗ ನಾಯಕರಾಗಿ ಎಂಟ್ರಿ ಕೊಡ್ತಾ ಇರೋದು ನನಗಂತರೂ ಪರ್ಸ್ನಲಿ ತುಂಬ ಖುಷಿ ಆಯಿತು. ನಿಮಗೂ ಅದೇ ರೀತಿ ಖುಷಿಯಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೂನ್ 21ನೇ ತಾರೀಕು ಗಿಲ್ಲಿ ನಟ ಅವರ ಬರ್ತ್ಡೇ ಇರೋದ್ರಿಂದ ಈ ಚಿತ್ರದ ಮುಹೂರ್ತನೂ ಕೂಡ ಅವತ್ತೇ ಇಟ್ಕೊಂಡಿದ್ದಾರೆ. ನನಗಂತರೂ ಅವತ್ತು ಮಿಸ್ಸೇ ಮಾಡಲ್ಲ. ಮುಹೂರ್ತಕ್ಕೆ ಸಾಧ್ಯ ಆದರೆ ಮುಹೂರ್ತಕ್ಕೂ ಕೂಡ ನಾನು ಹೋಗಿ ನೋಡ್ತೀನಿ, ತುಂಬ ಇಷ್ಟಪಡುತ್ತೇನೆ. ಹೀಗಾಗಿ ಪುಟ್ಟ ಪಾತ್ರಗಳನ್ನ ಮಾಡಿಕೊಂಡು ಗಿಲ್ಲಿ ನಟ ಅವರು ಈ ಲೆವೆಲಿಗೆ ಬೆಳೆದಿರೋದು ನೋಡಿ. ಅದು ಬಿಗ್ ಬಾಸ್ ವಿನ್ನರ್ ಆದಾಗ ಮಂಡ್ಯದ ಮಂಡ್ಯ ಅಂತಲ್ಲ, ಇಡೀ ಕರ್ನಾಟಕ ಜನತೆನೇ
ವಿಶ್ ಮಾಡಿದ್ರು, ಆ ಮಂಡ್ಯದಲ್ಲಿ ಅವರ ಮೆರವಣಿಗೆ ಮಾಡೋದು ನನಗಂತೂ ಮನಸ್ಸು ತುಂಬಿ ಬಂತು. ಸೊ ನಿಜವಾಗ್ಲೂ ಒಂದು ಸಾರ್ಥಕ ಕ್ಷಣ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ನಿರ್ದೇಶಕರಾಗಬೇಕು, ಸಿನಿಮಾ ರಂಗದಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡು ಬೆಂಗಳೂರಿಗೆ ಬಂದು ಕೆಲಸ ಮಾಡಿಕೊಂಡು ಇವಾಗ ಆ ಲೆವೆಲಲ್ಲಿ ಇಳಿದಿದ್ದಾರಲ್ಲ. ಆಮೇಲೆ ಸಿನಿಮಾ ನಾಯಕ ನಟರಾಗಿ ಅಂದ ತಕ್ಷಣ ಸುಮ್ಮನೆ ಅವರ ನನಗಿದು ಅನ್ನಿಸ್ಲಿಲ್ಲ. ಯಾಕೆಂದರೆ ಆ ವಿಡಿಯೋದಲ್ಲಿ ನೋಡಿದ್ರು ಅಷ್ಟೇ ಗಡ್ಡ ಬಿಟ್ಕೊಂಡು ಟ್ರಿಮ್ ಮಾಡಿಕೊಂಡು ಜಬರ್ದಸ್ತಾಗಿ ಆ ಪಾತ್ರಕ್ಕೆ ಏನು ಬೇಕೋ, ಬಹುಶಃ ಕಾಮಿಡಿ ಸಿನಿಮಾನೇ, ಒಂದು ಹಳ್ಳಿ ಬ್ಯಾಕ್ ಡ್ರಾಪಲ್ಲಿ ನಡೀತಕ್ಕಂಥ ಒಂದು ಕಾಮಿಡಿ ಸಿನಿಮಾ ಅಂತ ಅದು ಆ ಪೋಸ್ಟ್ರು ಅವೆಲ್ಲ ನೋಡಿದ್ರೆ, ಅಂದರೆ ಮುಹೂರ್ತದ ಪೋಸ್ಟ್ರು ಅದೆಲ್ಲ ನೋಡಿದಾಗ ನನಗೆ ಹಂಗೆ ಅನ್ನಿಸ್ತು. ಒಂದು ಕಡೆ ಈ ಕಾಮಿಡಿ ಡೈರೆಕ್ಟ್ರು ಅಂದರೆ ಅವರ ಚಂದ್ರಮೋಹನ್ ಅವರು ಕೂಡ ಕಾಮಿಡಿ ಸಿನಿಮಾಗಳನ್ನ ಮಾಡ್ಕೊಂಬಂದರು. ಅದ್ರ ಗಂಭೀರವಾದ ಕತೆ, ಬಟ್ ಅಲ್ಲಿ ಕಾಮಿಡಿ ಟಚ್ ಕೊಟ್ಕೊಂಬಂದರು. ಸೊ ಹೀಗಾಗಿ ಆಮೇಲೆ ಕೆವಿನ್ ಪ್ರೊಡಕ್ಷನ್ ಅವರು ಸುಮ್ಮನೆ ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಅವ್ರು ಇವಾಗ ಟಾಕ್ಸಿಕ್ ಮಾಡ್ತಿದ್ರೆ, ಬೈ ಟು ಲವ್ ಮಾಡಿದರು, ಜನನಾಯಕನ್ ಸಿನಿಮಾ ಮಾಡಿದರು. ಹೀಗಾಗಿ ತುಂಬ ಸಿನಿಮಾಗಳನ್ನ ಮಾಡಿದ್ದಾರೆ, ಈಗ ಮಾಡ್ತಾ ಇದ್ದಾರೆ. ಅದು ಪ್ರೊಡಕ್ಷನ್ ಪ್ರೆಸೆಂಟ್ ಮಾಡ್ತಾ ಇರೋ ಸಿನಿಮಾ ಅಂದಾಗ ಯಾವ ಲೆವೆಲಲ್ಲ, ಅಂದರೆ ಗಿಲ್ಲಿ ನಟ ಅವ್ರು ಹೇಳ್ತಾರಲ್ಲ ಆ ವಿಡಿಯೋದಲ್ಲಿ, ನಾನು ಕತೆ ಕೇಳಿದೆ ಚೆನ್ನಾಗಿದೆ ಅಂದಾಗ ವೆಂಕಟ ನಾರಾಯಣ ಅವರು ಕೂಡ ಹೇಳ್ತಾರೆ, ನಾವು ಕತೆ ಕೇಳಿದೆ ಸಖತ್ತಾಗಿದೆ, ನಿಮಗಿಂತ ಮುಂಚೆ ಕೇಳಿದ್ದು ಅದು ತುಂಬ ಚೆನ್ನಾಗಿತ್ತು. ಹೀಗಾಗಿ ನಾನಿದ್ರು ತುಂಬ ಕುತೂಹಲಕಾರಿಯಾಗಿದ್ದೀನಿ. ಈ ಸಿನಿಮಾ ಆದಷ್ಟು ಬೇಗ ಚಿತ್ರೀಕರಣ ಮುಗಿಸ್ಲಿ, ಅಂದರೆ ಚಿತ್ರೀಕರಣ ಬೇಗ ಶುರುವಾಗಲಿ. ಮುಹೂರ್ತ ಅದ್ಧೂರಿಯಾಗಿ ಮುಹೂರ್ತ ಆಗುತ್ತೆ ಅಂತ ಪಕ್ಕ ಗೊತ್ತಾಗಿದೆ. ಸೊ ಮುಹೂರ್ತ ಆಗಿ ಬೇಗ ಶೂಟಿಂಗ್ ಶುರುವಾಗಿ ಬೇಗ ತೆರೆ ಮೇಲೆ ಬರಲಿ ಅಂತಲೂ ಕೂಡ ಭಗವಂತನಲ್ಲಿ ನಾನು ಕೇಳ್ಕೊತೀನಿ. ಸೊ ಒಳ್ಳೆಯದಾಗಲಿ ನಮ್ಮ ಗಿಲ್ಲಿ ನಟ ಅವ್ರಿಗೆ. ನೀವು ಕೂಡ ಆಲ್ ದಿ ಬೆಸ್ಟ್ ಹೇಳಿ, ಒಳ್ಳೆಯದಾಗಲಿ ಅಂತ. ಆಲ್ ದ ಬೆಸ್ಟ್ ಇಡೀ ಸಮಸ್ತ ಕರ್ನಾಟಕದ ಪರವಾಗಿ ಗಿಲ್ಲಿ ನಟ ಅವ್ರಿಗೆ ಮತ್ತು ಇಡೀ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ.